ಮಾನ್ಯ ಅಧ್ಯಕ್ಷರೇ, ಇವತ್ತ ಸಂತಾಪ ಸೂಚನೆಯನ್ನು ಬೆಂಬಲಿಸುತ್ತಾ ನನ್ನ ಆತ್ಮೀಯ ಗೆಳೆಯ ಅಂದ್ರೆ ಅದು ವಿಶೇಷವಾಗಿ ನಾನು ಗೆಳೆಯರು ಯಾವ ರೀತಿ ಇದ್ವಿ ಅಂದ್ರೆ, ಆದ್ರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರಕ್ಕಿಲ್ಲ, ಆದ್ರೆ 5 ಮಂದಿ ಯಾವ ರೀತಿ ಇದ್ವಿ ಅಂದ್ರೆ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ವಿ. ಅದಕ್ಕೆ ನಮ್ಮ ದೊಡ್ಡಣ್ಣ ಯಾರು ಅಂದ್ರೆ ವೆಂಕಟರಮಣಪ್ಪ. ಇವತ್ತು ನಾವು ಅವರಿಬ್ಬರನ್ನ ಕಳ್ಕೊಂಡಿದ್ವಿ. ನಿಜವಾಗಲೂ ಸುಧಾಕರ 2008 ಅದಕ್ಕಿಂತ ಮೊದಲು ನಮಗ್ ಪರಿಚಯನೇ ಇದ್ದಿದ್ದಿಲ್ಲ. ಸುಧಾಕರ್ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ವೆಂಕಟರಮಣಪ್ಪರ ನನ್ನ ಪರಿಚಯ ಇತ್ತು. ಯಾಕಂದ್ರೆ ವೆಂಕಟರಮಣಪ್ಪ ನನ್ನ ಸಮಾಜದ ಹಿರಿಯ ಮುಖಂಡ. ಇವ್ರದೆಲ್ಲ ಪರಿಚಯ ಇಲ್ಲದ್ರು ನಾವು ಒಂದು ಸಂಬಂಧ ಯಾವ ರೀತಿ ಬೆಳೆದಿತ್ತು ಅಂತಂದ್ರೆ, ನಾವು ಒಬ್ಬರಿಗೆ 5 ಮಂದಿ ಒಬ್ಬರಿಗೆ ತೊಂದರೆ ಆದ್ರೂ ನಾವೆಲ್ಲರೂ ಎದ್ದು ನಿಂತು ಅದನ್ನ ಹೆದರ್ಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಅವತ್ತಿನ ಕಾಲದೊಳಗ ನಿಜವಾಗ್ಲೂ ನಮ್ಮ ಜೀವನದೊಳಗ ಮರಿಲಾರದಂತ ವಿಚಾರ ಏನು, ನಮ್ಮನ್ನ ಅನರ್ಹ ಮಾಡಿ ನಮ್ಮನ್ನ ಹೈಕೋರ್ಟ್ನಾಗಿಂದ ಸುಪ್ರೀಂ ಕೋರ್ಟಿಗೆ ಹೋಗಿ, ಸುಪ್ರೀಂ ಕೋರ್ಟ್ನ ನನಗನ್ಸಿದ ಮಟ್ಟಿಗೆ ನಾನು, ನರೇಂದ್ರ ಸ್ವಾಮಿ ಅವರು ಮತ್ತು ಸುಧಾಕರ್, ವೆಂಕಟರಮಣಪ್ಪರು ಬರ್ತಿದ್ದಿಲ್ಲ, ಗುಳೇಟ್ ಶೇಖರ್ ಬರ್ತಾ ಇದ್ರು, ನಾವು ಇಬ್ರು ಅತಿ ಹೆಚ್ಚು ಹೋಗ್ತಿದ್ವಿ. ಒಂದು ದಿವಸ ಮಾನ್ಯ ಅಧ್ಯಕ್ಷರೇ, ನಾನು ಜೊತೆಗೆ 3 ಇದ್ದದ್ನಾಗ ಕಣ್ಣ ನೀರು ತೆಗೆದ ಅತ್ಯಂತ ಉದಾಹರಣೆ ನನಗೆ ನೆನಪಾಗತ್ತ. ಅವತ್ತ ಧೈರ್ಯನ ಕೊಟ್ಟಿದ್ದು ನರೇಂದ್ರ ಸ್ವಾಮಿ ಮತ್ತು ಸುಧಾಕರ್. ಇಲ್ಲ, ಜೀವನದಾಗ ಆಗತ್ತೆ, ಅದನ್ನೆಲ್ಲವನ್ನ ಎದುರಿಸೋಣ ಅಂತ. ಅಂದ್ರೆ ಆ ರೀತಿ ಗೆಳೆತನ, ಪ್ರೀತಿ, ವಿಶ್ವಾಸ ಮತ್ತು ಅದ್ರ ಜೊತೆಗೆ ಸಣ್ಣ ಸಮಾಜದಾಗ ಹುಟ್ಟಿದನ ಅನ್ನೋದು ಅಷ್ಟೇ ಬಿಟ್ರೆ ಎಲ್ಲ ಸಮಾಜದ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಂಡಂತದ್ರು ಯಾರು ಇದ್ರೆ ಅದು ಡಿ ಸುಧಾಕರ್ ಅನ್ನೋದನ್ನ ನಾನು ನೆನಪು ಮಾಡ್ಕೊತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತ ನಮ್ಮನ್ನು ಬಿಟ್ಟು ಅಗಲಿರ್ಬೋದು, ಆದ್ರೆ ಆತನ ನನ್ನ ನೆನಪು ಸದಾ ನಮಗಿರುತ್ತೆ. ಆದ್ರೆ ಅವರ ಫ್ಯಾಮಿಲಿಗೆ, ಅವರ ಅವರ ಮನೆಯವರಿಗೆ ಎಲ್ಲ ಒಂದು ದುಃಖ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತ ಮತ್ತೊಮ್ಮೆ ಅವ್ರು ನೆನೆಸುತ್ತಾ, ಅದ್ರ ಜೊತೆಗೆ ನನ್ನ ದೊಡ್ಡಣ್ಣ ವೆಂಕಟರಮಣಪ್ಪ ನಾವ್ ಯಾವಾಗ್ಲೂ ನೆನೆಸ್ಲೇಬೇಕು. ಬಹಳ ನಿಷ್ಠೂರು, ನೇರವಾಗಿ ಮಾತಾಡುವಂತ ವೆಂಕಟರಮಣಪ್ಪ ಅವರು. ಅದಕ್ಕೆ ಇವತ್ತ ನಾನು ಅವಾಗ ಅವ್ರನ್ನ ನೆನೆಸ್ತಾ ಇರ್ತೀನಿ, ಅವ್ರ ನೆನಪನ್ನ ಮಾಡ್ಕೊಂತಿರ್ತೀನಿ. ನಿಷ್ಠೂರು ಅಂದ್ರೆ ಎಷ್ಟು ನಿಷ್ಠೂರು ಅಂದ್ರೆ, ಅಧಿಕಾರಕ್ಕಿಂತನೂ ಮುಖ್ಯ ನಾಲ್ಗಿಗೆ ಮತ್ತು ಮಾತು ಕೊಟ್ಟಿದ್ದಕ್ಕೆ ನಡ್ಕೋಬೇಕನ್ನ ಒಂದು ವ್ಯಕ್ತಿತ್ವ ಯಾರಾದ್ರೂ ಇದ್ರೆ ಅದು ವೆಂಕಟರಮಣಪ್ಪರು ಅಂತಂದು. ನಾನು ಅವಾಗ ಪರಮೇಶ್ವರ್ ಸಾಹೇಬ್ರ ತೋಳ ಅಂತ ಅವ್ರನ್ನ ರೇಗಿಸ್ತಿದ್ರು. ಅಂತ ಹೊತ್ನಾಗೂ ಅದ್ರ ಬಗ್ಗೆ ಹೇಳಕೊಂಡೋದ್ರೆ ಬಹಳ ದೊಡ್ಡದಿದೆ. ಆದ್ರೆ ಒಂದಂತೂ ಸತ್ಯ, ಆತನ ಜೊತೆಗೆ ನಾವಿದ್ದದ್ನಾಗ ನಮ್ಮ ಹಿರಿತನವನ್ನ ಯಾವಾಗ್ಲೂ ನಮಗೆ ದಾರಿ ಎರೆಯುವಂತ ಕೆಲಸವನ್ನ ಮಾಡಿದಂತವ್ರು ವೆಂಕಟರಮಣಪ್ಪರು ಮತ್ತು ನಮ್ಮ ಸಮಾಜದ ಬಂಧುಗಳು. ಅದರ ಜೊತೆಗೆ ಬಹಳಷ್ಟು ಜನರನ್ನ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆಶಾ ಭೋಸ್ಲೆ ಇರ್ಬೋದು, ಎಸ್ ಜಾನಕಿ ಅಮ್ಮರ್ ಇರ್ಬೋದು, ಇವ್ರನ್ನೆಲ್ಲವನ್ನ ಅವರ ಮನೆತನಕ್ಕೆ ಶಾಂತಿ ಅನ್ನ ಕೊಡ್ಲಿ ಅಂತ ನಾನು ಹೇಳ್ತಾ, ನೀವು ತಂದಂತ ಸಂತಾಪ ಸೂಚನೆ ಬೆಂಬಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮಾನ್ಯ ಅಧ್ಯಕ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.